ಲೋಕಸಭಾ ಚುನಾವಣೆ ಹಿನ್ನೆಲೆ ಚೆಕ್ ಪೋಸ್ಟ್ನಲ್ಲಿ ಭರ್ಜರಿ ಬೇಟೆಯಾಡಿರುವ ಅಧಿಕಾರಿಗಳು ಅಕ್ರಮವಾಗಿ ಸಾಗಿಸುತ್ತಿದ್ದ ಹಣ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಕ್ರಮವಾಗಿ ಸಾಗಿಸುತ್ತಿದ್ದ ಸುಮಾರು 5 ಲಕ್ಷ ನಗದು ಹಾಗೂ ಇನೋವಾ ಕಾರನ್ನು ಚೆಕ್ ಪೋಸ್ಟ್ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಕಾರಿನಲ್ಲಿ ಸಾಗಿಸುತ್ತಿದ್ದ 5 ಲಕ್ಷ ಹಣಕ್ಕೆ ಯಾವುದೇ ದಾಖಲೆಗಳಿಲ್ಲದೆ ಇರುವುದರಿಂದ ಹಣ ಮತ್ತು ಕಾರ್ ಸೀಸ್ ಮಾಡಲಾಗಿದೆ. ಚಿಕ್ಕಬಳ್ಳಾಪುರದ ಸುಲ್ತಾನ್ ಪೇಟೆ ಬಳಿ ಇರುವ ಚೆಕ್ ಪೋಸ್ಟ್ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅಧಿಕಾರಿಗಳ ಕಾರ್ಯಾಚರಣೆ ವೇಳೆ ನಗದು ಪತ್ತೆಯಾಗಿದೆ. ಎಲ್ಲಿಂದ ಬರ್ತಾ ಇರೋದು? ಇದು ಸುಲ್ತಾನ್ಪೇಟೆ ಚೆಕ್ ಪೋಸ್ಟು. ನಿಮ್ಮ ದುಡ್ಡು ನಾವು ಸೀಸ್ ಮಾಡ್ತಾ ಇದ್ವಿ. ನೀವು ಎನ್ಸ್ಬಿಟ್ ಎಷ್ಟಿದೆ ಹೇಳಿ, ನಾವು ಸೀಸ್ ಮಾಡ್ತಾ ಇದ್ವಿ. ಕೂತ್ಕೊಂಡು ಎಣ್ಸ್ ಒಂದೊಂದೇ ಕೊಡು. ಕಟ್ಟೆ ಏನು ಒಂದೊಂದು ಕಟ್ಟು, ಒಂದು ಕಟ್ಟೆ ಎಷ್ಟಿದೆ ಅಷ್ಟು ಕೊಡಿ. ಕಟ್ಟೆ ಅವೆಲ್ಲ ಲೆಕ್ಕ ಮಾಡೋಕ್ಕಾಗಲ್ಲ. ಎನ್ಸ್ ಅದರಲ್ಲಿ ಎನ್ಸ್ ಎಷ್ಟಿದೆ ಅಂತ 1 2 3 4 5 6 7 8 10 ಕಟ್ಟು. ಒಂದು ಕಟ್ಟು 55,000. ಎನ್ಸಿ ಒಂದೊಂದು ಕಟ್ಟು ಎಷ್ಟಿದೆ? ಒಂದ್ಸರಿ ಎನ್ಸಿ ಕರೆಕ್ಟ್ 55,000 ಕೇಳಿ. ಒಂದೊಂದು ಕಟ್ಟು ಎಷ್ಟೆಷ್ಟಿದೆ? 50,000. ದೊಡ್ಡಬಳ್ಳಾಪುರದಿಂದ ಚಿಕ್ಕಬಳ್ಳಾಪುರ ಕಡೆ ಬರುತ್ತಿದ್ದ ಕಾರಿನಲ್ಲಿ ಹಣ ಸಾಗಿಸುತ್ತಿರುವುದು ಬೆಳಕಿಗೆ ಬಂದಿದೆ. ಕಾರು ಚೆಕ್ ಪೋಸ್ಟ್ ಬಳಿ ಬರ್ತಿದ್ದಂತೆ ಅನುಮಾನಾಸ್ಪದವಾಗಿ ವರ್ತಿಸಿದ ಕಾರಣ ಚಾಲಕನ ವರ್ತನೆ ನೋಡಿ ಚುನಾವಣಾ ಸಿಬ್ಬಂದಿ ವಾಹನ ತಡೆದಿದ್ದಾರೆ. ಕಾರು ತಪಾಸಣೆ ಮಾಡಿದಾಗ ಅಕ್ರಮ ಹಣ ಸಾಗಿಸುತ್ತಿರುವುದು ಬಯಲಾಗಿದೆ. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.